ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿರುವ ಪ್ರೀತಿಯುಳ್ಳ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ, ಸತ್ಯ ಸಂದೇಶ ಎಂಬ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತೇನೆ. ಬನ್ನಿರಿ, ದೇವರ ವಾಕ್ಯವನ್ನು ಧ್ಯಾನಿಸೋಣ, ಆಲಿಸೋಣ. ದೇವರ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿಕೊಳ್ಳೋಣ. ದೇವರು ಕೊಟ್ಟಂತಹ ಈ ಅಮೂಲ್ಯವಾದ ಸಮಯದಲ್ಲಿ ಮಕ್ಕಳು ಯಾರಾಗಿದ್ದಾರೆ, ಮಕ್ಕಳನ್ನು ಕುರಿತು ದೇವರ ವಚನ ಏನು ಹೇಳುತ್ತದೆ ಎಂಬುದಾಗಿ ಧ್ಯಾನಿಸೋಣ. ಪ್ರೀತಿಯುಳ್ಳ ದೇವಜನರೇ, ಕುಟುಂಬದಲ್ಲಿ ಮಕ್ಕಳ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ದೇವರ ದೃಷ್ಟಿಯಲ್ಲಿ ಮಕ್ಕಳು ಯಾರಾಗಿದ್ದಾರೆ, ಮಕ್ಕಳನ್ನು ಕುರಿತು ದೇವರ ಯೋಜನೆ ಏನು ಎಂಬುದನ್ನು ತಿಳಿದುಕೊಳ್ಳಬೇಕು. ಸತ್ಯವೇದದ ಪ್ರಕಾರ ಮಕ್ಕಳು ಕೇವಲ ತಂದೆ ತಾಯಿಗಳ ಸ್ವತ್ತಲ್ಲ, ಮಕ್ಕಳು ದೇವರ ಅಮೂಲ್ಯವಾದ ವರವಾಗಿದ್ದಾರೆ. ಮಕ್ಕಳು ದೇವರ ಸ್ವಾಸ್ಥ್ಯವಾಗಿದ್ದಾರೆ. ಮಕ್ಕಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಾಕ್ಷಿಗಳಾಗಿದ್ದಾರೆ. ಮಕ್ಕಳನ್ನು ಕುರಿತು ದೇವರ ವಚನದ ಆಧಾರದೊಂದಿಗೆ 5 ಅಂಶಗಳನ್ನು ಧ್ಯಾನಿಸೋಣ. ಮೊದಲನೆಯದು, ಮಕ್ಕಳು ದೇವರ ವರ ಮತ್ತು ದೇವರ ಸ್ವಾಸ್ಥ್ಯವಾಗಿದ್ದಾರೆ. 127ನೇ ಕೀರ್ತನೆ 3ನೇ ವಚನ ಹೇಳುತ್ತದೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ ಎಂಬುದಾಗಿ. ದೇವರ ಮಕ್ಕಳೇ, ಮಕ್ಕಳು ಆಕಸ್ಮಿಕವಾಗಿ ಬಂದವರಲ್ಲ, ಮಕ್ಕಳು ಆಕಸ್ಮಿಕವಾಗಿ ಬರುವಂಥವರೂ ಅಲ್ಲ. ಮಕ್ಕಳು ದೇವರ ಪರಮ ಕೃಪೆಯ ವರವಾಗಿದ್ದಾರೆ. ಸ್ವಾಸ್ಥ್ಯ ಎಂದು ಹೇಳುವಾಗ ದೇವರಿಗೆ ಸೇರಿರುವ ಅಮೂಲ್ಯವಾದ ಆಸ್ತಿ ಎಂದರ್ಥ. ಎಷ್ಟು ಮಾತ್ರಕ್ಕೂ ತಂದೆ ತಾಯಿಗಳು ಮಕ್ಕಳ ಮಾಲೀಕರಲ್ಲ, ಬದಲಾಗಿ ದೇವರು ತನ್ನ ಸಂಪತ್ತನ್ನು ಜಾಗರೂಕತೆಯಿಂದ ನೋಡಿಕೊಳ್ಳುವುದಕ್ಕೆ ನೇಮಿಸಿರುವಂತಹ ವಿಶ್ವಾಸ ಪಾಲಕರಾಗಿದ್ದಾರೆ. 127ನೇ ಸಂಕೀರ್ತನೆ 3ನೇ ವಚನದಲ್ಲಿ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲವು ಆತನ ಬಹುಮಾನ ಎಂದು ಹೇಳುವಾಗ, ಹಾಗಾದರೆ ಹೆಣ್ಣು ಮಕ್ಕಳ ಸ್ಥಾನವೇನು ಎಂಬ ಗೊಂದಲ ಸೃಷ್ಟಿಯಾಗುವುದು ಸಹಜ. ಆದರೆ ದೇವರಿಗೆ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಯಾವುದೇ ತಾರತಮ್ಯವಿಲ್ಲ. ಹೆಣ್ಣು ಮಕ್ಕಳು ಸಹ ದೇವರ ಅತ್ಯಂತ ಅಮೂಲ್ಯವಾದ ಸ್ವಾಸ್ಥ್ಯವಾಗಿದ್ದಾರೆ ಮತ್ತು ದೇವರ ಆಶೀರ್ವಾದವಾಗಿದ್ದಾರೆ. 127ನೇ ಸಂಕೀರ್ತನೆ 3ನೇ ವಚನವನ್ನು ಮೂಲ ಭಾಷೆಯಾದ ಇಬ್ರಿಯ ಭಾಷೆಯನ್ನು ನೋಡುವಾಗ, ಇಬ್ರಿಯ ಭಾಷೆಯಲ್ಲಿ ಉಪಯೋಗಿಸಲ್ಪಟ್ಟಿರುವಂತಹ ಪದ ಬಾನಿಮ್ ಎಂಬುದಾಗಿ. ಇದರ ಅರ್ಥ ಕೇವಲ ಗಂಡು ಮಕ್ಕಳು ಎಂದಲ್ಲ, ಬದಲಾಗಿ ಇದರ ಅರ್ಥ ಮಕ್ಕಳು ಎಂಬುದಾಗಿ. ಗಂಡು ಮತ್ತು ಹೆಣ್ಣು ಮಕ್ಕಳು ಇಬ್ಬರು ಸೇರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆಂಗ್ಲ ಭಾಷೆಯಲ್ಲಿ ಚಿಲ್ಡ್ರನ್ ಆರ್ ಎ ಹೆರಿಟೇಜ್ ಫ್ರಮ್ ದ ಲಾರ್ಡ್ ಎಂದು ಸರಿಯಾಗಿಯೇ ಅನುವಾದಿಸಲಾಗಿದೆ. ಆದುದರಿಂದ ಈ ವಚನ ಹೆಣ್ಣು ಮಕ್ಕಳನ್ನು ಒಳಗೊಂಡಂತೆಯೇ ಹೇಳಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ.
ಸತ್ಯವೇದ ಹೆಣ್ಣು ಮಕ್ಕಳನ್ನು ಕುರಿತು ಏನು ಹೇಳುತ್ತದೆ ಎಂಬುದನ್ನು ಗಮನಿಸುವಾಗ 144ನೇ ಸಂಕೀರ್ತನೆ 12ನೇ ವಚನದಲ್ಲಿ ನಾವು ನೋಡ್ತೇವೆ, ನಮ್ಮ ಗಂಡು ಮಕ್ಕಳು ಅಂದರೆ ಯವನಸ್ಥರಾದ ನಮ್ಮ ಗಂಡು ಮಕ್ಕಳು ಓರವಾಗಿ ಬೆಳೆದಿರುವ ಸಸಿಗಳಂತೆ ಇರುವರು, ಹೆಣ್ಣು ಮಕ್ಕಳು ಅರಮನೆಯಲ್ಲಿ ವಿಚಿತ್ರವಾಗಿ ಕಿತ್ತಿದ ಮೂಲೆಗಂಬದಂತಿರುವರು ಎಂದು ಬರೆಯಲ್ಪಟ್ಟಿದೆ. ಹೆಣ್ಣು ಮಕ್ಕಳು ಅರಮನೆಯನ್ನು ಸೌಂದರ್ಯಗೊಳಿಸುವ, ಅರಮನೆಗೆ ಭದ್ರತೆ ಕೊಡುವ ಕೆತ್ತಿದ ಮೂಲೆಗಂಬಗಳಿಗೆ ಹೋಲಿಸಲ್ಪಟ್ಟಿದೆ. ಅಂದರೆ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಹೆಣ್ಣು ಮಕ್ಕಳು ಅತ್ಯಂತ ಗೌರವಾನ್ವಿತ ಮತ್ತು ಶ್ರೇಷ್ಠವಾದಂತಹ ಸಂಪತ್ತು ಆಗಿದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಆಶೀರ್ವಾದದಲ್ಲಿ, ದೈವಿಕ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಸಹ ಸಮಾನ ಪಾಲುದಾರರಾಗಿದ್ದಾರೆ. ಅರಣ್ಯಕಾಂಡ ಪುಸ್ತಕ 27ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ನಾವು ಓದುವುದಾದರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಚೆಲ್ಪಾದನ ಹೆಣ್ಣು ಮಕ್ಕಳು ಹೇಳುವುದು ನ್ಯಾಯ, ಅವರ ತಂದೆಯ ಕುಲದವರೊಂದಿಗೆ ಅವರಿಗೂ ನೀನು ಸ್ವಾಸ್ಥ್ಯವನ್ನು ಕೊಡಬೇಕು, ತಂದೆಯ ಸ್ವಾಸ್ಥ್ಯವು ಅವರಿಗೂ ಬರಲಿ ಎಂಬುದಾಗಿ. ಆ ಕಾಲದ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕು ಇರಲಿಲ್ಲ. ಆದರೆ ಚೆಲ್ಪಾದನನ ಹೆಣ್ಣು ಮಕ್ಕಳು ನ್ಯಾಯ ಕೇಳಿದಾಗ ದೇವರು ಸ್ವತಃ ಮಧ್ಯಪ್ರವೇಶ ಮಾಡಿ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಷ್ಟೇ ಸಮಾನ ಆಸ್ತಿ ಮತ್ತು ಸ್ವಾಸ್ಥ್ಯ ಸಿಗಬೇಕು ಎಂದು ಕಟ್ಟುನಿಟ್ಟಿನ ಅಪ್ಪಣೆಯನ್ನು ಕೊಡುತ್ತಾ ಇದ್ದಾನೆ. ಇದು ಹೆಣ್ಣು ಮಕ್ಕಳ ಮೇಲೆ ದೇವರಿಗಿರುವ ಪ್ರೀತಿ, ಕರುಣೆ, ಆದರಣೆಗೆ ಒಂದು ದೊಡ್ಡ ಉದಾಹರಣೆಯಾಗಿದೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ಯೇವೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು, ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ಎಂದು ಬರೆಯಲ್ಪಟ್ಟಿದೆ. ದೇವರು ತನ್ನ ಪವಿತ್ರಾತ್ಮನ ವರಗಳನ್ನು ನೀಡುವಾಗ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ನೀಡಲಿಲ್ಲ. ಆತನು ಹೆಣ್ಣು ಮಕ್ಕಳ ಮೇಲೂ ತನ್ನ ಆತ್ಮವನ್ನು ಸುರಿಸಿ ಅವರನ್ನೂ ಸಹ ತನ್ನ ರಾಜ್ಯದ ಪ್ರಬಲ ಸಾಕ್ಷಿಗಳನ್ನಾಗಿ ಮತ್ತು ಪ್ರವಾದಿಗಳನ್ನಾಗಿ ಮಾಡಿದ್ದಾನೆ. ಅಪೊಸ್ತಲರ ಪುಸ್ತಕ 21ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ, ಫಿಲಿಪ್ಪನ 4 ಮಂದಿ ಕನ್ಯೆಯರಾದ ಹೆಣ್ಣು ಮಕ್ಕಳು ಪ್ರವಾದಿಸುತ್ತಿದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರೀತಿಯ ದೇವರ ಮಕ್ಕಳೇ, ಕ್ರಿಸ್ತನಲ್ಲಿ ಇಬ್ಬರು ಸಮಾನರೇ ಮತ್ತು ಒಂದೇ ವಾರಸುದಾರರಾಗಿದ್ದಾರೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 28ನೇ ವಚನದಲ್ಲಿ ಪೌಲನು ಹೀಗೆ ಹೇಳ್ತಾನೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳ, ನನ್ನ ದೇವರಿಗೆ ಗಂಡು ಹೆಣ್ಣು ಎಂಬ ಭೇದವಿಲ್ಲ, ಗಂಡು ಹೆಣ್ಣು ಎಂಬ ತಾರತಮ್ಯವಿಲ್ಲ. ಗಂಡು ಹೆಣ್ಣು ಮಕ್ಕಳು ಸಹ ದೇವರಿಗೆ ಸಮಾನರೇ. ದೇವರ ಆಶೀರ್ವಾದದಲ್ಲಿ ಯಾವ ವ್ಯತ್ಯಾಸವಿಲ್ಲ. ದೇವರು ಕೊಡುವಂತಹ ಕೃಪಾವರಗಳಲ್ಲೂ ಸಹ ಯಾವುದೇ ವ್ಯತ್ಯಾಸವಿಲ್ಲ. ದೇವರಿಗೆ ಸ್ತೋತ್ರ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನ ಹೇಳ್ತದೆ,
ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅವರು ಜೀವವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದಂತಹ ಪೇತ್ರನು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾನೆ, ಪರಲೋಕದ ಜೀವ ಮತ್ತು ಪರಲೋಕದ ಆಶೀರ್ವಾದವನ್ನು ಪಡೆದುಕೊಳ್ಳುವಲ್ಲಿ ಹೆಣ್ಣು ಮಕ್ಕಳು ಪುರುಷರಿಗೆ ಸಂಪೂರ್ಣ ಸಮಾನ ಭಾಗಿಗಳಾಗಿದ್ದಾರೆ. ಸತ್ಯವೇದದ ಅಂದರೆ ದೇವರ ದೃಷ್ಟಿಯಲ್ಲಿ ಗಂಡು ಮಗುವಾಗಲಿ ಹೆಣ್ಣು ಮಗುವಾಗಲಿ ಯಾವುದೇ ವ್ಯತ್ಯಾಸವಿಲ್ಲ. ಅವರಿಬ್ಬರು ಸಮಾನರೇ ಆಗಿದ್ದಾರೆ. ಗಂಡು ಮಕ್ಕಳು ಕುಟುಂಬದ ಶಕ್ತಿಯಾದರೆ, ಗಂಡು ಮಕ್ಕಳು ವಂಶದ ಉದ್ಧಾರಕರಾದರೆ, ಹೆಣ್ಣು ಮಕ್ಕಳು ಕುಟುಂಬದ ಕೃಪೆಯಾಗಿದ್ದಾರೆ, ಕುಟುಂಬಕ್ಕೆ ಸೌಂದರ್ಯವಾಗಿದ್ದಾರೆ, ಕುಟುಂಬಕ್ಕೆ ಭದ್ರತೆಯಾಗಿದ್ದಾರೆ ಮತ್ತು ಕುಟುಂಬದ ಆಶೀರ್ವಾದದ ಸಂಕೇತವಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಆದುದರಿಂದ 127ನೇ ಸಂಕೀರ್ತನೆ 3ನೇ ವಚನದಲ್ಲಿ ಹೇಳಲಾದ ಗರ್ಭಫಲ, ಬಹುಮಾನ, ಸ್ವಾಸ್ಥ್ಯ ಎಂಬ ಮಾತು ಹೆಣ್ಣು ಮಕ್ಕಳಿಗೂ ಸಂಪೂರ್ಣವಾಗಿ ಅನ್ವಯಿಸುತ್ತದೆ. ಹೆಣ್ಣು ಮಕ್ಕಳು ಸಹ ದೇವರ ದೃಷ್ಟಿಯಲ್ಲಿ ಅತ್ಯಂತ ಅಮೂಲ್ಯವಾದ ಬಹುಮಾನವಾಗಿದ್ದಾರೆ, ವರವಾಗಿದ್ದಾರೆ, ಸ್ವಾಸ್ಥ್ಯವಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಎರಡನೆಯದು, ಮಕ್ಕಳು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು. ದೇವರಿಗೆ ಸ್ತೋತ್ರ. ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ ಹೇಳುತ್ತದೆ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂಬುದಾಗಿ. ಪ್ರತಿಯೊಂದು ಮಗು ದೇವರ ಆಲೋಚನೆ ಮತ್ತು ದೇವರ ಯೋಜನೆಯಂತೆ ಮತ್ತು ದೇವರ ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟಿದೆ. ಆದುದರಿಂದ ಯಾರೂ ಸಹ ಮಕ್ಕಳನ್ನು ಕೀಳಾಗಿ ಕಾಣಬಾರದು. ಮಕ್ಕಳನ್ನು ಗೌರವದಿಂದ ಕಾಣಬೇಕು. ಮಕ್ಕಳನ್ನು ದೈವಿಕ ಪ್ರೀತಿಯಿಂದ ನಡೆಸಿಕೊಳ್ಳಬೇಕು. ದೇವರಿಗೆ ಸ್ತೋತ್ರ. ಮೂರನೇದಾಗಿ, ಮಕ್ಕಳು ಪರಲೋಕ ರಾಜ್ಯದ ಮಾದರಿಯಾಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 14-15ನೇ ವಚನ ಹೀಗೆ ಹೇಳುತ್ತದೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ. ಯೇಸು ಕ್ರಿಸ್ತನು ಮಕ್ಕಳನ್ನು ಅಪ್ಪಿಕೊಂಡು ಆಶೀರ್ವದಿಸಿ ದೊಡ್ಡವರಿಗೆ ಮಾದರಿಯಾಗಿ ಮಕ್ಕಳನ್ನು ನಿಲ್ಲಿಸುವುದನ್ನು ಈ ವಚನ ಭಾಗದಲ್ಲಿ ನಾವು ನೋಡ್ತೇವೆ. ಮಕ್ಕಳಲ್ಲಿರ್ತಕ್ಕಂತಹ ಸರಳತೆ, ಮಕ್ಕಳಲ್ಲಿರ್ತಕ್ಕಂತಹ ನಿಷ್ಕಪಟತೆ, ಮಕ್ಕಳಲ್ಲಿರ್ತಕ್ಕಂತಹ ಕ್ಷಮಿಸುವ ಗುಣ ಮತ್ತು ಮಕ್ಕಳಲ್ಲಿರ್ತಕ್ಕಂತಹ ಒಂದು ಸಂಪೂರ್ಣವಾದಂತಹ ನಂಬಿಕೆ ದೇವರ ರಾಜ್ಯವನ್ನು ಪ್ರವೇಶ ಮಾಡಲಿಕ್ಕೆ ನಮಗೆ ಪ್ರಮುಖವಾದಂತಹ ಅರ್ಹತೆಗಳಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ನಾಲ್ಕನೆಯದಾಗಿ, ಮಕ್ಕಳು ಸಮಾಜವನ್ನು ರಕ್ಷಣೆ ಮಾಡುವಂತಹ ಅಂಬುಗಳಾಗಿದ್ದಾರೆ. 127ನೇ ಸಂಕೀರ್ತನೆ 4 ಮತ್ತು 5ನೇ ವಚನ ಹೇಳ್ತದೆ, ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ಇವುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬಿದವನು ಧನ್ಯನು. ಊರು ಬಾಗಿಲಲ್ಲಿ ವೈರಿಗಳ ಸಂಗಡ ವ್ಯಾಜ್ಯವಾಡುವಾಗ ಅಂಥವರು ಅಪಮಾನ ಹೊಂದುವುದಿಲ್ಲ. ಬಾಣವು ಗುರಿಯನ್ನು ತಲುಪಲು ಹೇಗೆ ಒಬ್ಬ ಯೋಧನ ಕೈಚಳಕ ಮುಖ್ಯವೋ ಹಾಗೆಯೇ ಮಕ್ಕಳು ಸಮಾಜದಲ್ಲಿ ನೀತಿವಂತರಾಗಿ
ಬದುಕುವುದಕ್ಕೆ ಎತ್ತವರ ಮಾರ್ಗದರ್ಶನ ಬಹಳ ಮುಖ್ಯ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಸರಿಯಾದ ದೈವಿಕ ಮಾರ್ಗದಲ್ಲಿ ಬೆಳೆದ ಮಕ್ಕಳು ಕುಟುಂಬಕ್ಕೂ ಮತ್ತು ದೇವರಿಗೂ ಒಂದು ದೊಡ್ಡ ಸಾಕ್ಷಿಯಾಗುತ್ತಾರೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರವಲ್ಲ, 5ನೇದಾಗಿ ಮಕ್ಕಳು ದೈವಿಕ ಶಿಕ್ಷಣ ಮತ್ತು ಶಿಸ್ತಿಗೂ ಒಳಪಡಬೇಕಾದವರು. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಮಕ್ಕಳನ್ನು ಕೇವಲ ಲೌಕಿಕ ವಿದ್ಯಾವಂತರನ್ನಾಗಿ ಮಾಡುವುದಷ್ಟೇ ಅಲ್ಲ, ಬಾಲ್ಯದಿಂದಲೇ ದೇವರ ವಾಕ್ಯ, ಸಮಾಜದಲ್ಲಿ ಒಳ್ಳೆ ಪ್ರಜೆಯಾಗುವುದಕ್ಕೆ ಉತ್ತಮ ದಾರಿಯಲ್ಲಿ ಮಕ್ಕಳನ್ನು ಎತ್ತವರು ಕೊಂಡೊಯ್ಯಬೇಕು. ಅದು ಅವರ ಪರಮ ಕರ್ತವ್ಯವಾಗಿದೆ. ಪ್ರೀತಿಯ ಜೊತೆಗೆ ಸತ್ಪ್ರೇರಣೆ, ಶಿಸ್ತು ಕೂಡ ಬೇಕು. ಆದುದರಿಂದ ಮಕ್ಕಳನ್ನು ದೈವಿಕ ಶಿಕ್ಷಣಕ್ಕೂ ಶಿಸ್ತಿಗೂ ಒಳಪಡಿಸಬೇಕು. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮೊದಲನೇದಾಗಿ ಮಕ್ಕಳು ದೇವರ ವರ ಮತ್ತು ದೇವರ ಸ್ವಾಸ್ಥ್ಯವಾಗಿದ್ದಾರೆ. 2ನೇದಾಗಿ ಮಕ್ಕಳು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು. 3ನೇದಾಗಿ ಮಕ್ಕಳು ಪರಲೋಕ ರಾಜ್ಯದ ಮಾದರಿಯಾಗಿದ್ದಾರೆ. 4ನೇದು ಮಕ್ಕಳು ಸಮಾಜವನ್ನು ರಕ್ಷಿಸುವಂತಹ ಅಂಬುಗಳು. 5ನೇದು ಮಕ್ಕಳು ದೈವಿಕ ಶಿಕ್ಷಣಕ್ಕೂ ಶಿಸ್ತಿಗೂ ಒಳಪಡಬೇಕಾದವರು. ಈ ಸತ್ಯವನ್ನು ಗ್ರಹಿಸಿಕೊಂಡು ದೇವರು ನಮಗೆ ಕೊಟ್ಟಿರ್ತಕ್ಕಂತಹ ಮಕ್ಕಳನ್ನು ದೇವರ ನಾಮದ ಮಹಿಮೆಗಾಗಿ ಬೆಳೆಸೋಣ. ದೇವರು ನಮ್ಮನ್ನು ಆಶೀರ್ವದಿಸುತ್ತಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರ ಅಪ್ಪ. ಏಸಯ್ಯ, ನೀನು ಒಳ್ಳೆಯವನು, ನೀನು ಮಹಾ ಕೃಪಾಪೂರ್ಣನು. ಅದಕ್ಕಾಗಿ ನಿನಗೆ ಸ್ತೋತ್ರ. ಮಕ್ಕಳು ಯಾರು ಎಂಬುದಾಗಿ ನಿನ್ನ ಆತ್ಮನ ಸಹಾಯದ ಮೂಲಕ ಧ್ಯಾನಿಸುವಂತೆ ದಯ ತೋರಿಸಿದ್ದೀಯ. ನಿನಗೆ ಸ್ತೋತ್ರ. ದೇವರ ಮಕ್ಕಳು ನಿನ್ನಿಂದ ಬಂದಂತಹ ವರವು, ನಿನ್ನಿಂದ ಬಂದಂತಹ ಸ್ವಾಸ್ಥ್ಯವೂ ಆಗಿದ್ದಾರೆ. ಅದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಅಷ್ಟು ಮಾತ್ರವಲ್ಲ ಸ್ವಾಮಿ, ಮಕ್ಕಳು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು. ಮಕ್ಕಳು ಪರಲೋಕ ರಾಜ್ಯದ ಮಾದರಿ. ಮಕ್ಕಳು ಈ ಸಮಾಜವನ್ನು, ಈ ದೇಶವನ್ನು, ಕುಟುಂಬವನ್ನು ರಕ್ಷಣೆ ಮಾಡುವಂತಹ ಅಂಬುಗಳಾಗಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಮಕ್ಕಳು ಯೇಸುವೇ ದೈವಿಕ ಶಿಕ್ಷಣಕ್ಕೂ ಶಿಸ್ತಿಗೂ ಒಳಪಡಬೇಕಾದವರು. ಇದನ್ನು ಗ್ರಹಿಸಿ ಮಕ್ಕಳು ಬೆಳೆಯುವುದಕ್ಕೂ, ಇದನ್ನು ತಿಳಿದು ಕ್ರಿಸ್ತನ ಮಾರ್ಗದಲ್ಲಿ ಮಕ್ಕಳನ್ನು ಬೆಳೆಸುವುದಕ್ಕೂ ಸಹಾಯ ಮಾಡು. ಬಿತ್ತಲ್ಪಟ್ಟ ವಾಕ್ಯಗಳು ಪ್ರತಿಯೊಬ್ಬರಲ್ಲಿ 100ರಷ್ಟು ಫಲಿಸಲಿ. ನಿನಗೆ ಮಹಿಮೆ ತರಲಿ ಸ್ವಾಮಿ. ಈ ವಿಡಿಯೋವನ್ನು ವೀಕ್ಷಣೆ ಮಾಡುವಂತಹ ಎಲ್ಲ ನಿನ್ನ ಪ್ರಜೆಗಳ ಮೇಲೆ ನಿನ್ನ ಆತ್ಮವನ್ನು ಸುರಿಸು. ಪ್ರತಿಯೊಬ್ಬರ ಬಲಹೀನತೆಗಳನ್ನು ತೆಗೆದುಹಾಕು. ಪ್ರತಿಯೊಬ್ಬರನ್ನು ಆತ್ಮಿಕವಾಗಿ, ಶಾರೀರಿಕವಾಗಿ, ಭೌತಿಕವಾಗಿ ಅಭಿವೃದ್ಧಿಪಡಿಸು. ನಿಮ್ಮ ಸಮಾಧಾನ, ನಿಮ್ಮ ಸಂತೋಷವನ್ನು ಅವರಿಗೆ ಕೊಡು. ನಿನ್ನ ಪ್ರಸನ್ನತೆಯಲ್ಲಿ ಅವರು ಬದುಕಲಿಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.